ಯು ಕ್ಯಾನ್ ಸಿ ಇಲ್ಲೆಲ್ಲ ನನ್ನ ಸ್ಕಿನ್ ಎಲ್ಲ ಫುಲ್ ಪಿಂಕಿಶ್ ಆಗಿದೆ. ಸೊ ದಿಸ್ ಇಸ್ ಹೌ ಯು ಗೆಟ್ ನ್ಯಾಚುರಲ್ ಬ್ಲಷ್. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನ್ಯಾಚುರಲ್ ಬ್ಲಷ್ ಆನ್ ಫೇಸ್ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಫ್ಯೂಚರಲ್ಲಿ ಅನ್ನೋದನ್ನ ನನಗೆ ಕಮೆಂಟ್ಸ್ ಥ್ರೂ ಹೇಳಿ. ಆಮೇಲೆ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ ತೋರಿಸ್ತಿದ್ದೀನಿ. ಆ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ರಿಸಲ್ಟ್ಸ್ ಏನಿತ್ತು ಅಂತ ನನಗೆ ಕಮೆಂಟ್ಸ್ ಥ್ರೂ ನೀವು ಹೇಳ್ಬೋದು. ಇವತ್ತು ನಾನು ಯೂಸ್ ಮಾಡ್ತಿರೋದು ನ್ಯಾಚುರಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ ಅಟ್ ಹೋಮ್. ಸೊ ಯಾವುದೇ ರೀತಿಯಾದ ಆಚೆ ಕಡೆಯಿಂದ ತಂದಿರೋ ಪ್ರಾಡಕ್ಟ್ಸ್ ಆ ಕೆಮಿಕಲ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಿಲ್ಲ. ಎಲ್ಲ ಮನೆಯಲ್ಲೇ ಅವೈಲೇಬಲ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು. ಸೊ ಇದರಿಂದ ನಿಮಗೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ಹಾಗೆ ಇದು ಎಲ್ಲ ಸ್ಕಿನ್ ಟೈಪಿಗೂ ಆಲ್ಮೋಸ್ಟ್ ವರ್ಕ್ ಆಗೇ ಆಗುತ್ತೆ. ನೀವೇ ಒಂದೇ ಟೈಮ್ ಟ್ರೈ ಮಾಡಿದರೆ ನೀವೇ ರಿಸಲ್ಟ್ಸ್ನ ನೋಡ್ಬೋದು. ನೀವು ಡೈರೆಕ್ಟಾಗಿ ನೋಡ್ಬೋದು ಇವಾಗ ನನ್ನ ಸ್ಕಿನ್ ಹೇಗಿದೆ, ನಾನು ಯೂಸ್ ಮಾಡ್ತಿರೋ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ ಮೇಲೆ ನನ್ನ ಸ್ಕಿನ್ ಹೇಗಾಗುತ್ತೆ ಅಂತ ನೀವೇ ರಿಸಲ್ಟ್ಸ್ನ ನೋಡ್ಬೋದು. ಫಸ್ಟ್ ಯೂಸಿಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಇದೆ, ತುಂಬ ಎಫೆಕ್ಟಿವ್ ಆಗಿದೆ. ಸೊ ಬನ್ನಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತಲೂ ತೋರಿಸ್ಕೊಡ್ತೀನಿ. ಹಾಗೆ ಅದರಿಂದ ನಮ್ಮ ಸ್ಕಿನ್ನಿಗೆ ಏನು ಬೆನಿಫಿಟ್ಸು, ಯಾಕೆ ಫೇಸ್ ಬ್ಲಷಿಗೆ ಅದು ಹೆಲ್ಪ್ ಆಗುತ್ತೆ ಅಂತಲೂ ತಿಳ್ಕೊತಾ ಹಾಗೆ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡೋಣ. ಕಮ್ ಲೆಟ್ಸ್ ಬಿಗಿನ್. ಸೊ ಫೇಸ್ ಪ್ಯಾಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಿಮ್ಮ ಫೇಸನ್ನು ಯಾವುದಾದ್ರು ಜೆಂಟಲ್ ಕ್ಲೆನ್ಸರ್ನ ಬಳಸಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನನ್ನ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ 1-2 ಟೇಬಲ್ ಸ್ಪೂನ್ ಆಫ್ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ನೋಡ್ಬೋದು. ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ, ಕಡಲೆ ಹಿಟ್ಟು ಕೂಡ 2 ಟೇಬಲ್ ಸ್ಪೂನೇ ಯೂಸ್ ಮಾಡಿ. ಸೊ ಇವಾಗ ನಾನು 2 ಸ್ಪೂನ್ ಕಡಲೆ ಹಿಟ್ಟು ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಫ್ರೆಶ್ ಆಗಿ ಗ್ರೇಟ್ ಮಾಡ್ಕೊಂಡಿರೋ ಬೀಟ್ರೂಟ್ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನಾನು ಆ ಪ್ರೊಸೀಜರ್ನ ತೋರಿಸಿಲ್ಲ, ನಾನು ಆಲ್ರೆಡಿ ಫ್ರೆಶ್ ಬೀಟ್ರೂಟ್ ಜ್ಯೂಸ್ ಮಾಡಿದ್ದೀನಿ. ಅದನ್ನು ಇದಕ್ಕೆ ಹಾಕೋತೀನಿ. ಫ್ರೆಶ್ ಬೀಟ್ರೂಟ್ ಜ್ಯೂಸ್ ಹಾಕೊಂಡ ನಂತರ 2 ಟೇಬಲ್ ಸ್ಪೂನ್ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಸೊ ಮೊಸರು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಡಿ. ನೀವು ಇಲ್ಲಿ ನೋಡ್ಬೋದು ಪೇಸ್ಟ್ ಈ ಥರ ಆಗುತ್ತೆ. ನಿಮಗೆ ಇನ್ನೂ ಟೆಕ್ಸ್ಚರು ಇನ್ನೂ ಸ್ಮೂತಾಗಿ ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಿ ಬೇಕಂದರೆ ನೀವು ಇನ್ನೂ ಜಾಸ್ತಿ ಮೊಸರನ್ನ ಹಾಕ್ಕೋಬೋದು. ಸೊ ಇದನ್ನು ಅಪ್ಲೈ ಮಾಡ್ತಾ ಇದರಲ್ಲಿ ನಾವು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಸ್ಕಿನ್ನಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಈ ಥರ ನೀವು ನಿಧಾನಕ್ಕೆ ನಿಮ್ಮ ಸ್ಕಿನ್ ಫೇಸ್ ಎಲ್ಲ ಕಡೆ ಕವರ್ ಆಗೋ ಥರ ಅಪ್ಲೈ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀವಿ. ಹಾಗೆ ಕಡಲೆ ಹಿಟ್ಟು, ಮೊಸರು ಮತ್ತು ಬೀಟ್ರೂಟ್ ಜ್ಯೂಸ್. ಇದರಿಂದ ನಮಗೆ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಮಗೆ ಯಾವುದೇ ರೀತಿಯಾದ ಇರಿಟೇಷನ್ ಕಾಸ್ ಆಗಲ್ಲ. ಸ್ಕಿನ್ನು ತುಂಬ ಸ್ಮೂತ್ ಆಗುತ್ತೆ. ಸ್ಕಿನ್ ಅಪಿಯರೆನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ತುಂಬ ಹೈಡ್ರೇಟ್ ಆಗಿ ಕಾಣುತ್ತೆ. ನಾವು ಕರ್ಡ್ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ತುಂಬ ಮಾಯ್ಶ್ಚರ್ನ ಲಾಕ್ ಮಾಡ್ಕೊಳ್ಳುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನಾದ್ರು ಅನ್ಇವನ್ ಟೋನ್ ಇದ್ದರೆ ಅದೆಲ್ಲ ತುಂಬ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ನಿಮಗೆ ಫಸ್ಟ್ ಯೂಸ್ ಆದ ತಕ್ಷಣ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗಿ ನಮ್ಮ ಸ್ಕಿನ್ ತುಂಬ ಬ್ರೈಟಾಗಿ ಕಾಣುತ್ತೆ. ಹಾಗೆ ಆ್ಯಕ್ನಿ, ಪಿಂಪಲ್ಸ್ ಇದೆಲ್ಲ ರೆಡ್ಯೂಸ್ ಆಗುತ್ತೆ ಮತ್ತು ನಮಗೆ ನ್ಯಾಚುರಲ್ ಬ್ಲಷ್ ಸಿಗುತ್ತೆ. ನೀವು ಇನ್ನು ಮೊಸರನ್ನ ಸ್ವಲ್ಪ ಕೋಲ್ಡ್ ಮಾಡಿ ಕೂಡ ಹಾಕ್ಕೊಂಡ್ರೆ ಸ್ಕಿನ್ನಿಗೆ ಒಂದು ತುಂಬ ರಿಲೀಫ್ ಸಿಕ್ಕಂಗೆ ಅನಿಸುತ್ತೆ. ನಾನು ಆ್ಯಕ್ಚುಲಿ ಮೊಸರನ್ನ ಕೋಲ್ಡ್ ಮಾಡಿದ್ದೀನಿ. ಸೊ ಅದು ಅಪ್ಲೈ ಮಾಡಿದಾಗೆಲ್ಲ ನನ್ನ ಸ್ಕಿನ್ ಒಂಥರ ತುಂಬ ಕೂಲ್, ರಿಫ್ರೆಶಿಂಗ್ ಅನಿಸುತ್ತೆ.
ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ನಾವು ಯೂಸ್ ಮಾಡಿಲ್ಲ. ಸೊ ಇದು ಯಾರಿಗೂ ಏನು ಸೈಡ್ ಎಫೆಕ್ಟ್ಸ್ ಥರ ಎಲ್ಲ ಏನೂ ಇರಲ್ಲ. ಬಿಕಾಸ್ ಎಲ್ಲ ಮನೆಯಲ್ಲೇ ಸಿಕ್ಕೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡಿರೋದು. ಸೊ ಹಾಗಾಗಿ ಇದರಿಂದ ನಿಮಗೇನು ಸ್ಕಿನ್ ಇರಿಟೇಷನ್ ಆಗಲಿ ಏನೂ ಆಗೋಲ್ಲ. ಬಟ್ ಕೆಲವರಿಗೆ ಕರ್ಡ್ ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ನೀವು ಬೀಟ್ರೂಟ್ ಜ್ಯೂಸನ್ನೇ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ. ಇದು ಮಿಕ್ಕಿರೋದನ್ನ ನಾನು ಕೈಗಾರು ಯೂಸ್ ಮಾಡ್ಕೋಬೋದು, ಇಲ್ಲ ನೆಕ್ಕಿಗಾರು ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಿ. ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ, ನಾನು ಇವಾಗ ತಾನೇ ಜಸ್ಟ್ ನನ್ನ ಫೇಸನ್ನ ವಾಶ್ ಮಾಡಿಕೊಂಡು ಬಂದೆ. ಯು ಕ್ಯಾನ್ ಸಿ ಇಲ್ಲೆಲ್ಲ ನನ್ನ ಸ್ಕಿನ್ ಎಲ್ಲ ಫುಲ್ ಪಿಂಕಿಶ್ ಆಗಿದೆ. ಸೊ ದಿಸ್ ಇಸ್ ಹೌ ಯು ಗೆಟ್ ನ್ಯಾಚುರಲ್ ಬ್ಲಷ್. ಸೊ ಗೈಸ್, ನೋಡಿದ್ರಲ್ಲ ಹೇಗೆ ಮನೆಯಲ್ಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಫೇಸಲ್ಲಿ ಬ್ಲಷ್ನ ರಿಟೈನ್ ಮಾಡ್ಕೋಬೋದು ಅಂತ. ಸೊ ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಇವತ್ತು ತೋರಿಸಿದ್ದ ಫೇಸ್ ಮಾಸ್ಕ್ನ ಟ್ರೈ ಮಾಡಿ ಅದ್ರ ರಿಸಲ್ಟ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಥ್ರೂ ಹೇಳಿ. ಈ ಫೇಸ್ ಪ್ಯಾಕ್ನ ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಟ್ರೈ ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅನ್ಇವನ್ ಸ್ಕಿನ್ ಟೋನ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಸ್ಕಿನ್ ತುಂಬ ಡ್ರೈ ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ, ಇಲ್ಲ ಡಲ್ ಇದೆ ಅಂತ ಅಂದವರು ಕೂಡ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಲಿ ಇಲ್ಲ ಇನ್ಫೆಕ್ಷನ್ ಆಗಲಿ ಏನೂ ನಿಮಗೆ ಆಗಲ್ಲ. ಬಿಕಾಸ್ ನಾವೆಲ್ಲ ನ್ಯಾಚುರಲಿ ಅವೈಲೇಬಲ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿರೋದು. ಸೊ ನೀವು ಇದನ್ನು ಟ್ರೈ ಮಾಡಿ ರಿಸಲ್ಟ್ಸ್ ಹೆಂಗಿತ್ತು ಅಂತ ನನಗೆ ಹೇಳಿ. ಹಾಗೆಯೇ ನಿಮಗೆ ಫ್ಯೂಚರಲ್ಲಿ ಯಾವ ಥರ ವೀಡಿಯೋಸ್ ನಾನು ಮಾಡಬೇಕು, ನಿಮಗೆ ಯಾವ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾನು ಅದಕ್ಕೆ ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ಫೇಸ್ ಪ್ಯಾಕ್ ಆರ್ ಏನಾದರೂ ಸೊಲ್ಯೂಷನ್ ಇದ್ದರೆ ನಿಮಗೆ ಹೇಳ್ಕೊಡ್ತೀನಿ. ಬಾಯ್ ಆಲ್.